ನಮಸ್ಕಾರ. ಇವತ್ತು ನಾವು ಮತ್ತಾಯ ಬರೆದ ಸುವಾರ್ತೆಯ 3ನೇ ಅಧ್ಯಾಯದ ಬಗ್ಗೆ ಅದರ ಆಳವಾದ ವಿಷಯಗಳ ಬಗ್ಗೆ ಮಾತಾಡೋಣ. ಇದು ಶುರುವಾಗುವುದೇ ಯೂದಾಯದ ಅರಣ್ಯದಲ್ಲಿ ಒಬ್ಬ ವಿಶಿಷ್ಟ ವ್ಯಕ್ತಿಯ ಪ್ರವೇಶದಿಂದ, ಯೋಹಾನ ಸ್ನಾನಿಕ ಅಂತ. ನಮ್ಮ ಈ ಡೀಪ್ ಡೈವಿನ ಉದ್ದೇಶ ಅಂದ್ರೆ ಈ ಪಠ್ಯ ಏನ್ ಹೇಳತ್ತೆ, ಯೋಹಾನನ ಪಾತ್ರ ಏನು, ಆಮೇಲೆ ಯೇಸುವಿನ ದೀಕ್ಷಾಸ್ನಾನ ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ಹೌದು, ಯೋಹಾನ ಇದ್ದಕ್ಕಿದ್ದಂತೆ ಅರಣ್ಯದಲ್ಲಿ ಕಾಣಿಸ್ಕೊಳ್ತಾನೆ. ಅವನ ಸಂದೇಶ ಬಹಳ ನೇರವಾಗಿತ್ತು. ಪಶ್ಚಾತ್ತಾಪ ಪಡಿರಿ, ಯಾಕಂದ್ರೆ ಪರಲೋಕ ರಾಜ್ಯ ಹತ್ರ ಬಂದಿದೆ ಅಂತ. ಇದು ಬರೀ ಒಂದು ಘೋಷಣೆ ಅಲ್ಲ, ಬದಲಿಗೆ ದೇವರ ಆಳ್ವಿಕೆ ಬರ್ತಿದೆ ಅನ್ನೋ ಒಂದು ತುರ್ತು ಕರೆ ಅದು. ಒಂದು ಎಚ್ಚರಿಕೆ ತರಾನೆ. ಖಂಡಿತ. ಆಮೇಲೆ ನೋಡಿ, ಯಶಾಯನ ಪ್ರವಾದನೆಯಲ್ಲಿ ಹೇಳಿದ ಅಡವಿಯಲ್ಲಿ ಕೂಗುವನ ಶಬ್ದ ಈತನೇ ಅಂತ ಈ ಪಠ್ಯ ಹೇಳುತ್ತೆ. ಅವನ ವೇಷಭೂಷಣ, ಜೀವನ ಶೈಲಿ ಕೂಡ ಒಂಥರ ವಿಚಿತ್ರವಾಗಿತ್ತಲ್ವಾ. ಒಂಟೆ ಕೂದಲಿನ ಬಟ್ಟೆ, ಸೊಂಟಕ್ಕೆ ಚರ್ಮದ ಪಟ್ಟಿ. ಹೌದು ಹೌದು. ಆಮೇಲೆ ಊಟಕ್ಕೆ ಮಿಡತೆ, ಕಾಡುಜೇನು, ಅಕ್ಷರಶಃ ಅರಣ್ಯದ ಮನುಷ್ಯ ಇದ್ದಾಗೆ. ಇದು ಕೇವಲ ಬಟ್ಟೆ, ಊಟ ಅಷ್ಟೇ ಅಲ್ಲ, ಅವನ ಸಂದೇಶದಷ್ಟೇ. ಏನೋ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಇದ್ದ ಹಾಗೆ ಅಲ್ವಾ. ನಿಜ. ಅವನ ಆ ಕಠಿಣ ಜೀವನ ಶೈಲಿ ಇದೆಯಲ್ಲ, ಅದು ಅವನು ಸಾರುತ್ತಿದ್ದ ಸಂದೇಶಕ್ಕೆ ಪೂರಕವಾಗಿತ್ತು. ಅಂದ್ರೆ ಲೋಕದ ವ್ಯವಸ್ಥೆಯಿಂದ ದೂರ ಇರಿ, ದೇವರಿಗೆ ಹತ್ರ ಆಗಿ ಅನ್ನೋ ತರ. ಆದ್ರೂ ಜನ ಅವನ ಹತ್ರ ಬರ್ತಿದ್ರು ಅಂತ ಕೇಳಿದ್ದೀನಿ. ಹೌದೌದು. ಅವನ ಸಂದೇಶ ಕಠಿಣವಾಗಿದ್ರೂ ಯೆರೂಸಲೇಮ್, ಯೂದಾ, ಯೊರ್ದನ್ ಸುತ್ತಮುತ್ತಲಿನ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದು ತಮ್ಮ ಪಾಪಗಳನ್ನು ಒಪ್ಪುಕೊಂಡು ಯೊರ್ದನ್ ನದಿಯಲ್ಲಿ ದೀಕ್ಷಾಸ್ನಾನ ಪಡಿತಿದ್ರು. ಪಾಪಗಳನ್ನ ಅರಿಕೆ ಮಾಡಿ. ಹೌದು, ಯೋಹಾನನಿಂದ ದೀಕ್ಷಾಸ್ನಾನ. ಆದ್ರೆ ಯೋಹಾನ ಎಲ್ಲರ ಹತ್ರನೂ ಒಂದೇ ಥರ ಮಾತಾಡ್ತಿರ್ಲಿಲ್ಲ ಅಂತ ಕಾಣುತ್ತೆ. ಧಾರ್ಮಿಕ ಮುಖಂಡರು ಬಂದಾಗ ಅವನ ಪ್ರತಿಕ್ರಿಯೆ ಬೇರೆ ಇತ್ತಲ್ವಾ. ಫರಿಸಾಯರು, ಸದ್ದುಕಾಯರು. ಹೌದು, ಅದು ಬಹಳ ಮುಖ್ಯವಾದ ಘಟ್ಟ. ಅವನು ಫರಿಸಾಯರು ಮತ್ತು ಸದ್ದುಕಾಯರನ್ನ, ಅಂದ್ರೆ ಅಂದಿನ ಪ್ರಭಾವಿ ಧಾರ್ಮಿಕ ಗುಂಪುಗಳವರು, ನಿಯಮ ಪಾಲನೆ, ವಂಶಪರಂಪರೆ ಬಗ್ಗೆ ತುಂಬಾ ಹೇಳ್ಕೊಳ್ತಿದ್ದವರು, ಅವರನ್ನ ನೋಡಿದ ತಕ್ಷಣ ವಿಷಸರ್ಪಗಳ ಸಂತಾನವೇ ಅಂತಾನೆ. ಓಹ್, ಅಷ್ಟು ನೇರವಾಗಿನ? ಅಷ್ಟು ನೇರವಾಗಿ. ಬರಲಿರುವ ದೇವರ ಕೋಪದಿಂದ ತಪ್ಪಿಸಿಕೊಳ್ಳೋಕೆ ನಿಮ್ಗೆ ಯಾರು ಎಚ್ಚರಿಸಿದ್ದು ಅಂತ ಪ್ರಶ್ನೆ ಕೇಳ್ತಾನೆ. ಅದು ಆ ಕಾಲಕ್ಕೆ ತುಂಬಾ ಧೈರ್ಯದ ಮಾತು. ಅಂದ್ರೆ ಬರೀ ನಾವು ಯಾರು, ನಮ್ಮ ಹಿನ್ನೆಲೆ ಏನು ಅನ್ನೋದಕ್ಕಿಂತ ನಮ್ಮ ನಡತೆ, ನಮ್ಮ ಕೆಲಸಗಳು ಮುಖ್ಯ ಅಂತ ಒತ್ತಿ ಹೇಳ್ತಿದ್ದಾನೆ ಅಲ್ವಾ. ನಿಖರವಾಗಿ. ಪಶ್ಚಾತ್ತಾಪಕ್ಕೆ ಯೋಗ್ಯವಾದ ಫಲವನ್ನು ಕೊಡಿರಿ ಅಂತ ಹೇಳ್ತಾನಲ್ಲ, ಅಂದ್ರೆ ನಿಜವಾದ ಬದಲಾವಣೆ ಹೃದಯದಿಂದ ಬಂದು ಅದು ಕ್ರಿಯೆಗಳಲ್ಲಿ ಕಾಣಿಸ್ಬೇಕು ಅಂತ. ಕೇವಲ ಮಾತಲ್ಲ. ಹೌದು. ಆಮೇಲೆ ಅಬ್ರಹಾಮನು ನಮಗೆ ತಂದೆ ಅಂತ ಹೇಳ್ಕೊಂಡು ಸುಮ್ಮನಿರಬೇಡಿ ಅಂತ ಕೂಡ ಎಚ್ಚರಿಸ್ತಾನೆ. ಯಾಕಂದ್ರೆ ದೇವರು ಬೇಕಾದರೆ ಕಲ್ಲುಗಳಿಂದಲೂ ಅಬ್ರಹಾಮನಿಗೆ ಮಕ್ಕಳನ್ನು ಹುಟ್ಟಿಸಬಲ್ಲ ಅಂತ ಹೇಳುವ ಮೂಲಕ ಆ ವಂಶಾವಳಿಗಿಂತ ದೇವರಿಗೆ ಸ್ಪಂದಿಸೋದು ಮುಖ್ಯ ಅಂತ ಹೇಳ್ತಾನೆ. ಆಮೇಲೆ ಆ ಕೊಡಲಿ ಮರದ ಬುಡದಲ್ಲಿ ಇಟ್ಟಿದೆ ಅನ್ನೋ ಮಾತು, ಅದು ನ್ಯಾಯ ತೀರ್ಪಿನ ಸಂಕೇತ. ಅಂದ್ರೆ ಕಾಲ ಹತ್ತಿರ ಬಂದಿದೆ, ಒಳ್ಳೆ ಫಲ ಕೊಡದ ಮರವನ್ನ ಕಡಿದು ಬೆಂಕಿಗೆ ಹಾಕ್ತಾರೆ ಅನ್ನೋ ಎಚ್ಚರಿಕೆ. ಸರಿ. ಇದ್ರ ಜೊತೆಗೆ ಯೋಹಾನ ತನ್ನ ಪಾತ್ರದ ಬಗ್ಗೆನೂ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಅಲ್ವಾ. ತನಗಿಂತ ದೊಡ್ಡವನೊಬ್ಬ ಬರ್ತಾನೆ ಅಂತ. ಹೌದು, ಅದನ್ನ ಪದೇ ಪದೇ ಹೇಳ್ತಾನೆ. ನಾನು ನೀರಿನಿಂದ ದೀಕ್ಷಾಸ್ನಾನ ಮಾಡಿಸ್ತೀನಿ, ಅದು ಪಶ್ಚಾತ್ತಾಪಕ್ಕಾಗಿ. ಆದರೆ ನನ್ನ ಹಿಂದೆ ಬರುವನು ನನಗಿಂತ ಶಕ್ತಿಶಾಲಿ ಅಂತ. ಅವನ ಕೆರೆಗಳನ್ನ ಅಂದ್ರೆ ಪಾದರಕ್ಷೆಗಳನ್ನ ಹೊರಲಿಕ್ಕೂ ನಾನು ಯೋಗ್ಯನಲ್ಲ ಅಂತ ಹೇಳುವಲ್ಲಿ ಅವನ ವಿನಯ ಕಾಣಿಸುತ್ತೆ. ಆ ಬರುವ ವ್ಯಕ್ತಿ ಹೇಗೆ ದೀಕ್ಷಾಸ್ನಾನ ಮಾಡಿಸ್ತಾನೆ ಅಂತಾನೂ ಹೇಳ್ತಾನಲ್ಲ. ಹೌದು, ಅವನು ಪವಿತ್ರಾತ್ಮ ಮತ್ತು ಬೆಂಕಿಯಿಂದ ದೀಕ್ಷಾಸ್ನಾನ ನೀಡುವನು ಅಂತ ಹೇಳ್ತಾನೆ. ಇದು ನೀರಿನ ದೀಕ್ಷಾಸ್ನಾನಕ್ಕಿಂತ ಹೆಚ್ಚು ಆಳವಾದ ಒಂದು ಪರಿವರ್ತನೆ ತರುವ ಅನುಭವವನ್ನ ಸೂಚಿಸುತ್ತೆ. ಆ ಬೆಂಕಿ ಅನ್ನೋ ಚಿತ್ರಣ ಇನ್ನು ಮುಂದುವರಿಯತ್ತಲ್ವಾ. ಕಣವನ್ಮೆ ಶುದ್ಧಿ ಮಾಡುವ ಹಾಗೆ. ಹೌದು ಹೌದು. ಅವನ ಮೊರವು ಅವನ ಕೈಯಲ್ಲಿದೆ. ಅವನು ತನ್ನ ಕಣವನ್ನ ಚೆನ್ನಾಗಿ ಶುದ್ಧೀಕರಿಸಿ ಗೋಧಿಯನ್ನ ಕಣಜದಲ್ಲಿ ಸೇರಿಸ್ತಾನೆ, ಆದ್ರೆ ಹೊಟ್ಟನ್ನ ಆರದ ಬೆಂಕಿಯಿಂದ ಸುಟ್ಟುಬಿಡ್ತಾನೆ. ಇದು ಒಂದು ಬೇರ್ಪಡಿಸುವಿಕೆ ಮತ್ತು ಅಂತಿಮ ನ್ಯಾಯ ತೀರ್ಪಿನ ಸ್ಪಷ್ಟ ಚಿತ್ರಣ ಕೊಡುತ್ತೆ. ಈ ಎಲ್ಲಾ ಹಿನ್ನೆಲೆಯಲ್ಲೇ ಯೇಸು ಬರೋದು ಅಲ್ವಾ. ಹೌದು, ಅಧ್ಯಾಯದ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಯೇಸು ಗಲಿಲಾಯದಿಂದ ಯೊರ್ದನ್ ನದಿಗೆ ಬರ್ತಾನೆ. ಯಾಕೆ? ಯೋಹಾನನಿಂದ ದೀಕ್ಷಾಸ್ನಾನ ಪಡೆಯೋಕೆ. ಇಲ್ಲಿ ಯೋಹಾನನೇ ಸ್ವಲ್ಪ ಹಿಂಜರಿತಾನೆ ಅಲ್ವಾ. ನಾನೇ ನಿನ್ನಿಂದ ದೀಕ್ಷಾಸ್ನಾನ ಪಡಿಬೇಕಲ್ಲ, ನೀನು ನನ್ನಹತ್ರ ಬರ್ತಿದ್ಯಾ ಅಂತ ಕೇಳ್ತಾನೆ. ಹೌದು, ಅವನಿಗೆ ಯೇಸುವಿನ ಶ್ರೇಷ್ಠತೆಯ ಅರಿವಿತ್ತು ಅಂತ ಕಾಣುತ್ತೆ. ಆದ್ರೆ ಯೇಸುವಿನ ಉತ್ತರ ನೋಡಿ, ಅದು ಬಹಳ ಮುಖ್ಯ. ಈಗ ಇದಕ್ಕೆ ಒಪ್ಪಿಕೋ, ಯಾಕಂದ್ರೆ ಹೀಗೆ ಎಲ್ಲಾ ನೀತಿಯನ್ನು ನೆರವೇರಿಸುವುದು ನಮಗೆ ಸರಿ. ಎಲ್ಲಾ ನೀತಿಯನ್ನು ನೆರವೇರಿಸುವುದು ಅಂದ್ರೆ ಏನು? ಸ್ವಲ್ಪ ವಿವರಿಸ್ತೀರಾ? ಅದಕ್ಕೆ
ಹಲವು ಅರ್ಥಗಳನ್ನ ವಿದ್ವಾಂಸರು ಕೊಡ್ತಾರೆ. ಅಂದ್ರೆ ದೇವರ ಯೋಜನೆಯನ್ನ ಪೂರೈಸುವುದು, ಪಾಪಿ ಮನುಷ್ಯರ ಜೊತೆ ತನ್ನನ್ನು ಗುರುತಿಸಿಕೊಳ್ಳುವುದು, ಅಥವಾ ತನ್ನ ಸಾರ್ವಜನಿಕ ಸೇವೆಯನ್ನ ವಿನಯದಿಂದ ಆರಂಭಿಸುವುದು. ಹೀಗೆ ಹಲವು ವ್ಯಾಖ್ಯಾನಗಳಿವೆ. ಇದು ನಾವು ಯೋಚಿಸಬೇಕಾದ ವಿಷಯ. ಸರಿ, ಯೋಹಾನ ಒಪ್ಪಿದ ಮೇಲೆ ದೀಕ್ಷಾಸ್ನಾನ ಆಗತ್ತೆ. ಆಮೇಲೇನಾಗತ್ತೆ? ಯೇಸು ದೀಕ್ಷಾಸ್ನಾನ ಪಡೆದು ನೀರಿನಿಂದ ಹೊರಗೆ ಬಂದ ತಕ್ಷಣ ಆಕಾಶ ತೆರೆಯಿತು ಅಂತ ಬರೆದಿದೆ. ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ಆತನ ಮೇಲೆ ಬಂತು. ವಾವ್, ಅದೊಂದು ಅದ್ಭುತ ದೃಶ್ಯ ಇದ್ದಿರ್ಬೇಕು. ಅಷ್ಟೇ ಅಲ್ಲ, ಆಕಾಶದಿಂದ ಒಂದು ಧ್ವನಿ ಕೂಡ ಕೇಳಿಸುತ್ತೆ, ಈತನು ನನ್ನ ಪ್ರಿಯ ಕುಮಾರನು, ಈತನಲ್ಲಿ ನಾನು ಬಹಳ ಮೆಚ್ಚಿದ್ದೇನೆ ಅಂತ. ಅಂದ್ರೆ ಇದು ದೇವರ ಕಡೆಯಿಂದ ಬಂದ ದೃಢೀಕರಣ. ಹೌದು, ಯೇಸುವಿನ ಗುರುತಿನ ದೈವಿಕ ದೃಢೀಕರಣ. ಇದು ಆತನ ಸಾರ್ವಜನಿಕ ಸೇವೆಯ ಅಧಿಕೃತ ಆರಂಭ ಅಂತ ಈ ಸುವಾರ್ತೆ ತೋರಿಸುತ್ತೆ. ಹಾಗಾದ್ರೆ ಈ 3ನೇ ಅಧ್ಯಾಯದ ಒಟ್ಟಾರೆ ಸಾರಾಂಶ ಏನ್ ಹೇಳ್ಬೋದು? ಮುಖ್ಯವಾಗಿ ಈ ಅಧ್ಯಾಯ ಯೋಹಾನನನ್ನ ಕೇವಲ ಒಬ್ಬ ಬೋಧಕನಾಗಿ ಅಲ್ಲ, ಯೇಸುವಿಗಾಗಿ ದಾರಿ ಸಿದ್ಧಪಡಿಸುವ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ತೋರಿಸುತ್ತೆ. ಆಮೇಲೆ ಪಶ್ಚಾತ್ತಾಪದ ಅವಶ್ಯಕತೆ, ನ್ಯಾಯತೀರ್ಪಿನ ಎಚ್ಚರಿಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯೇಸು ಯಾರು ಅನ್ನೋದನ್ನ ದೇವರು ತಾನೇ ಘೋಷಿಸುವುದು, ಇವೆಲ್ಲ ಎಲ್ಲಿವೆ. ಯೇಸುವಿನ ದೀಕ್ಷಾಸ್ನಾನ ಒಂದು ಮಹತ್ವದ ತಿರುವು ಅಂತ ಹೇಳ್ಬೋದು. ಖಂಡಿತವಾಗಿ ಅದು ದೇವರ ದೊಡ್ಡ ಯೋಜನೆಯಲ್ಲಿ ಒಂದು ನಿರ್ಣಾಯಕ ಘಟ್ಟ. ಸರಿ, ನಾವು ಮುಗ್ಸೋ ಮೊದಲು ಕೇಳುಗರಿಗೆ ಒಂದು ಚಿಂತನೆಗೆ ವಿಷಯ ಕೊಡೋಣ. ಯೇಸು ಹೇಳಿದ್ನಲ್ಲ, ಎಲ್ಲಾ ನೀತಿಯನ್ನು ನೆರವೇರಿಸುವುದು ಅಂತ. ಆ ಮಾತಿನ ಅರ್ಥ ಏನು? ನೀತಿ ಅಂದ್ರೆ ಏನು? ಅದನ್ನ ಹೇಗೆ ನೆರವೇರಿಸಬೇಕು ಅನ್ನೋದ್ರ ಬಗ್ಗೆ ಈ ಪಠ್ಯದ ಹಿನ್ನೆಲೆಯಲ್ಲಿ ಆಲೋಚಿಸಬಹುದು. ಹೌದು, ಅದು ಆಳವಾಗಿ ಯೋಚಿಸಬೇಕಾದ ವಿಷಯ. ಖಂಡಿತ. ಇದ್ರ ಬಗ್ಗೆ ಯೋಚಿಸಿ ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.